ಈ ವರ್ಷ ನೀವು ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಕರ್ನಾಟಕದಲ್ಲಿ ಒಂದು ಸೀಟ್ ನ ಪಡ್ಕೋಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕಾಮನ್ ಒಂದು ಕನ್ಫ್ಯೂಷನ್ ಇರೋದೇನಂದ್ರೆ, ನಾವು ಇವಾಗ KCET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾ ಮಾಡಬಾರ್ದಾ, ನಮ್ಗೆ ಎಕ್ಸಾಮ್ ಇದೆಯಲ್ಲ ಏನ್ ಮಾಡಬೇಕು ಅಂತ ಕೇಳ್ತಾ ಇರಾ. ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈ ವರ್ಷ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯ ಒಂದು ಕಂಟಿನ್ಯೂಸ್ ಗೆ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫಸ್ಟ್ ನೀವು ಯಾರ್ಯಾರು ಇವಾಗ KCET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಾಗತ್ತೆ, ಯಾರು ಅಟೆಂಡ್ ಮಾಡೋ ಆಗಿಲ್ಲ ನನ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಏನೊಂದು ಗುಡ್ ನ್ಯೂಸ್ ಬಂದಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ನೀವೇನಾದ್ರೂ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಕಪ್ ಆಪ್ಷನ್ ಆಗಿ ವೆಟರ್ನರಿ, ಇಂಜಿನಿಯರಿಂಗ್, ಫಾರ್ಮಸಿ, BSc ಅಗ್ರಿಕಲ್ಚರ್ ಈ ಒಂದು ಕೋರ್ಸಸ್ಗಳಿಗೆ ಅಡ್ಮಿಷನ್ ಆಗಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ನಿಮ್ಗೇನಾದ್ರೂ ಮೆಡಿಕಲ್, ಡೆಂಟಲ್, ಆಯುಷ್ ಸಿಕ್ಕಿಲ್ಲ ಅಂದ್ರೆ ನಾನು ಈ ವರ್ಷ ಡ್ರಾಪರ್ ಆಗ್ತೀನಿ, ಇಲ್ಲ ಅಂದ್ರೆ ನಾನು MBBS ಅಬ್ರೋಡ್ ಅಲ್ಲಿ ಸ್ಟಡಿ ಮಾಡಕ್ ಹೋಗ್ತೀನಿ ಅನ್ನೋರು ನೀವು CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡೋ ಅಗತ್ಯ ಇಲ್ಲ. ನೀವು ಡೈರೆಕ್ಟ್ ಆಗಿ ಮೆಡಿಕಲ್ ಕೌನ್ಸಿಲಿಂಗ್ ನ ಮಾತ್ರ ಅಟೆಂಡ್ ಮಾಡಬಹುದಾಗಿರುತ್ತೆ. ಓಕೆನಾ? ಮತ್ತೆ ಇಷ್ಟೊಂದು ಜನರಿಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ನಡುವೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಸ್ವಲ್ಪ ಆತಂಕ, ಭಯ ಕೂಡ ಇರುತ್ತೆ. ಎಕ್ಸಾಮ್ಗೆ ಓದೋದ ಅಥವಾ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡೋದ ಅಂತ. ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ನಿಮ್ಗೆ CET ಕೌನ್ಸಿಲಿಂಗ್ ಅಲ್ಲಿ ನಮಗೆ ಫಸ್ಟ್ ಸ್ಟಾರ್ಟ್ ಆಗೋದು ಮಾಕ್ ರೌಂಡ್. ಓಕೆನಾ? ಇದೊಂದು ಜಸ್ಟ್ ಒಂದು ಟ್ರಯಲ್ ರೌಂಡ್ ಅಂತ ಅನ್ಬೋದು, ಅಥವಾ ಒಂದು ಡಮ್ಮಿ ರೌಂಡ್ ಅಂತ ಅನ್ಬೋದು. ಓಕೆನಾ? ನಿಮ್ಗೆ ಆಪ್ಷನ್ ಟ್ರೀ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ರೌಂಡ್ ನ ಮಾಡ್ತಾರೆ. ಈ ಒಂದು ರೌಂಡ್ ನಮ್ಗೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ ಜೂನ್ 18ನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಈ ಒಂದು ರೌಂಡ್ ನಮಗೆ ಕಂಪ್ಲೀಟ್ ಆಗಿ ಮುಗಿಯಕ್ಕೆ 3 to 4 days ಟೈಮ್ ತಗೊಳುತ್ತೆ. ನಿಮಗೆ 2 ಆಪ್ಷನ್ ಬರುತ್ತೆ. ಯಾರು CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಇರಲ್ಲ ಅವ್ರಿಗೆ, ನೀಟ್ ವಿದ್ಯಾರ್ಥಿಗಳಿಗೆ. ಒಂದು, ನೀವು ಲಾಸ್ಟ್ ಡೇ ನೀವು ಎಕ್ಸಾಮ್ ಎಲ್ಲ ಬರ್ದು ಬಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಅಟೆಂಡ್ ಮಾಡಿ. ಇಲ್ಲ ಅಂದ್ರೆ ಮಾಕ್ ರೌಂಡ್ ನ ಬಿಟ್ಬಿಡಿ, ಏನು ಕೂಡ ತೊಂದರೆ ಆಗಲ್ಲ. ಡೈರೆಕ್ಟ್ ಆಗಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇರುತ್ತಲ್ಲ ಅದನ್ನ ಕೂಡ ನೀವು ಅಟೆಂಡ್ ಮಾಡಬಹುದು. ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಕೊಡ್ತಾರೆ. ಡೈರೆಕ್ಟ್ ಎಂಟ್ರಿ ನೀವು ಅಲ್ಲೂ ಕೂಡ ಪಡ್ಕೋಬಹುದು. ಎಕ್ಸಾಮ್ಗೆ ಫೋಕಸ್ ಮಾಡಿ ಫಸ್ಟ್. ಯಾಕಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತು ಅಂದ್ರೆ ಮಾತ್ರ ನಿಮ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ನೀವು ಸುಮ್ಮನೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಯಾವುದೇ ತರದ ಸೀಟ್ ಸಿಗಲ್ಲ. ಓಕೆನಾ? ಇದೊಂದು ಫ್ಯಾಕ್ಟ್ ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಎಕ್ಸಾಮ್ ಫೋಕಸ್ ಮಾಡಬೇಕು, ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡಬೇಕು, ಯಾವುದೇ ತರ ಟೆನ್ಷನ್ ಫ್ರೀ ಆಗಿರ್ಬೇಕು ಅಂದ್ರೆ ನಿಮ್ಗೆ ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ನಾವು ಹ್ಯಾಂಡಲ್ ಮಾಡ್ತೀವಿ. ನೀವು ಆರಾಮಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಫಸ್ಟ್. ಓಕೆನಾ? ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಜಾಯ್ನ್ ಆಗಿ ಅಂದ್ರೆ ನೀವು ನೆಕ್ಸ್ಟ್ ಕೂಡ ಕಾಲ್ ಮಾಡಬಹುದಾಗಿರುತ್ತೆ. ಮತ್ತೆ MBBS ಸ್ಟಡಿ ಅಬ್ರೋಡ್ ನೋಡ್ತಾ ಇದೀರಾ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅದ್ರ ಬಗ್ಗೆನೂ ಕೂಡ ನಾವು ಸರ್ವಿಸ್ ನ ಕೊಡ್ತೀವಿ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅಂತ. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ಇವಾಗ ನೋಡ್ಬೋದು ಎಲ್ಲಾ ಪ್ರೈಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಿದೆ ದಿನನಿತ್ಯ ನಾವು ಬಳಸುವಂತ ಪದಾರ್ಥಗಳದ್ದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇರ ಅಂದ್ರೆ, ಇವಾಗ ಕರ್ನಾಟಕದಲ್ಲಿ ಇರುವಂತ ಮೆಡಿಕಲ್ ಕಾಲೇಜು ಏನಿದೆಯಲ್ಲ ಅಸೋಸಿಯೇಷನ್, ಅವರೆಲ್ಲರೂ ಕೂಡ ಒಂದು ನಿರ್ಧಾರನ ಮಾಡಿದರೆ ಈ ವರ್ಷ ನಾವು ಯಾವುದೇ ತರದ ಒಂದು ಫೀಸ್ಗಳನ್ನ ಇನ್ಕ್ರೀಸ್ ಮಾಡೋದು ಬೇಡ ಅಂತ. ಓಕೆನಾ? ಲಾಸ್ಟ್ ಇಯರ್ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು 10% ಫೀಸ್ ನ ಇನ್ಕ್ರೀಸ್ ಮಾಡಿದ್ರು. ಆದ್ರೆ ಈ ವರ್ಷ ಪ್ರೈವೇಟ್ ಕೋಟಾ, ಹಾಗೆ NRI ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಯಾವೊಂದು ಕೋಟಾದಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಫೀಸ್ಗಳು ಇನ್ಕ್ರೀಸ್ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ ಏನಿತ್ತಲ್ಲ ಸೇಮ್ ಅದೇ ಅಪ್ಲೈ ಆಗುತ್ತೆ. ಓಕೆನಾ? ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದಕ್ಕೆ ಜಾಯ್ನ್ ಆಗಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.